ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಮರಳಿ ಸ್ವಾಗತ. ಜಾನ್ ಡನ್ ಅವರ ಅತ್ಯಂತ ಪ್ರಸಿದ್ಧ ಕವಿತೆ ಅ ವ್ಯಾಲಿಡಿಕ್ಷನ್ ಫಾರ್ಬಿಡಿಂಗ್ ಮಾರ್ನಿಂಗ್ನ ಸಂಪೂರ್ಣ ವಿಶ್ಲೇಷಣೆ ಮಾಡ್ತೀವಿ. ಮುಖ್ಯವಾಗಿ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರೋ ಕಲಿಯುವವರಿಗೆ ಇದು ಬಹಳ ಸ್ಕೋರಿಂಗ್ ಆದಂಥ ಕವಿತೆ. ಈ ವಿಶ್ಲೇಷಣೆಯಲ್ಲಿ ನಾವು ಕೇವಲ ಲೈನ್ಸ್ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಲೌಕಿಕ ದುಃಖದಿಂದ ಆಧ್ಯಾತ್ಮಿಕ ಏಕತೆಯ ಕಡೆಗೆ ಅಂದರೆ ಅ ವರ್ಲ್ಡ್ಲಿ ಸಾರೋ ಟು ಸ್ಪಿರಿಚುವಲ್ ಯೂನಿಟಿ ಕಡೆಗೆ ಕವಿತೆ ಹೇಗೆ ಸಾಗುತ್ತೆ ಅನ್ನೋದನ್ನ ಕಲಿಯಲಿದ್ದೀವಿ. ಕರೆಕ್ಟ್. ಇಲ್ಲಿ ಬಹಳ ಕುತೂಹಲಕಾರಿ ಅಂಶ ಏನೆಂದ್ರೆ ಇದು ಕೇವಲ ಒಂದು ವಿದಾಯದ ಸಂದೇಶ ಅಷ್ಟೇ ಅಲ್ಲ. ಖಂಡಿತವಾಗಿಯೂ ಅಲ್ಲ. ಸೋಲ್ ಕನೆಕ್ಷನ್ ನಡುವಿನ ವ್ಯತ್ಯಾಸನ ಡನ್ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಇದು ದಾಂಪತ್ಯ ಪ್ರೇಮದ ವ್ಯಾಖ್ಯಾನವನ್ನೇ ಎತ್ತರಕೊಂಡೊಯ್ಯುತ್ತೆ. ಬ್ಯಾಕ್ಗ್ರೌಂಡ್: ಈ ಕವಿತೆಯ ಸಾಲುಗಳ ಒಳಗೆ ಇಳಿಯುವ ಮುನ್ನ ಅಸಲಿಗೆ ಜಾನ್ ಡನ್ ಯಾರು ಮತ್ತೆ ಯಾವ ಅನಿವಾರ್ಯತೆಯಲ್ಲಿ ಅವರು ಈ ಕವಿತೆನ ಬರೆದ್ರು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ? ಹೌದು. ಕವಿತೆಯ ಹಿನ್ನೆಲೆ ಬಹಳ ಮುಖ್ಯ. ಜಾನ್ ಡನ್ 1572ರಿಂದ 1631 ಕಾಲಘಟ್ಟದಲ್ಲಿ ಬದುಕಿದ ಇಂಗ್ಲಿಷ್ ಸಾಹಿತ್ಯದ ಶ್ರೇಷ್ಠ ಮೆಟಾಫಿಸಿಕಲ್ ಕವಿ. 1611ರಲ್ಲಿ? ಎಕ್ಸಾಕ್ಟ್ಲಿ. 1611ರಲ್ಲಿ ಅವರು ತಮ್ಮ ಪ್ರೀತಿಯ ಪತ್ನಿ ಆನ್ ಮೋರ್ ಅವರನ್ನ ಬಿಟ್ಟು ಫ್ರಾನ್ಸ್ ದೇಶಕ್ಕೆ ಪ್ರಯಾಣ ಬೆಳೆಸುವ ಅನಿವಾರ್ಯತೆ ಎದುರಾಗುತ್ತೆ. ಆಗ ಅವರ ಪತ್ನಿ ಗರ್ಭಿಣಿಯಾಗಿದ್ರು ಮತ್ತೆ ಸ್ವಲ್ಪ ಅನಾರೋಗ್ಯದಿಂದಲೂ ಇದ್ರು. ಓ, ಆ ಕಷ್ಟದ ಸಂದರ್ಭದಲ್ಲಿ ಪತ್ನಿಯನ್ನು ಸಂತೈಸಲು ಬರೆದ ಕವಿತೆ ಇದು. ವ್ಯಾಲಿಡಿಕ್ಷನ್ ಅಂದ್ರೆ ವಿದಾಯ. ಆದ್ರೆ ಇಲ್ಲಿ ಸಾಮಾನ್ಯ ಕವಿತೆಗಳಂತೆ ಅಳು, ದುಃಖ ಇಲ್ಲ. ಹೌದು. ಬದಲಾಗಿ ಅತ್ಯಂತ ಶಾಂತ ಮತ್ತೆ ಆಧ್ಯಾತ್ಮಿಕ ರೀತಿಯಲ್ಲಿ ವಿದಾಯನ ಹೇಳಲಾಗಿದೆ. ನನಗಿಲ್ಲಿ ಒಂದು ಪ್ರಶ್ನೆ ಕಾಡ್ತಿದೆ. ನಾವು ಪದೇ ಪದೇ ಮೆಟಾಫಿಸಿಕಲ್ ಕಾವ್ಯ ಅಂತಿದ್ದೀವಲ್ಲ, ಮೆಟಾಫಿಸಿಕಲ್ ಕಾವ್ಯ ಅಂದ್ರೆ ಕೇವಲ ಭಾವನೆಗಳಷ್ಟೇ ಅಲ್ಲದೆ ಬುದ್ಧಿಮತ್ತೆಯ ಲೈಕ್ ಇಮೋಷನ್ ಅಂಡ್ ರೀಸನಿಂಗ್ ಸಮ್ಮಿಲನ ಅಲ್ವಾ? ಪರೀಕ್ಷೆಯಲ್ಲಿದನ್ನ ಬರೆಯೋದೆಷ್ಟು ಮುಖ್ಯ? ಪರೀಕ್ಷೆಯ ದೃಷ್ಟಿಯಿಂದ ಅದು ಅತ್ಯಂತ ಪ್ರಮುಖವಾದ ಅಂಶ. ಕೇವಲ ಕಣ್ಣೀರು ಅನ್ನೋ ಸಾಮಾನ್ಯ ಭಾವನೆಗಳಿಗೆ ಅಂಟ್ಕೊಳ್ದೆ ಪ್ರೀತಿಯಂತಹ ಸೂಕ್ಷ್ಮ ವಿಷಯನ ವಿವರಿಸಲು ಗಣಿತ, ವಿಜ್ಞಾನ, ಖಗೋಳಶಾಸ್ತ್ರದ ತರ್ಕನ ಬಳಸೋದು ಮೆಟಾಫಿಸಿಕಲ್ ಕಾವ್ಯದ ಶೈಲಿ. ಅದು ಬುದ್ಧಿ ಮತ್ತು ಭಾವನೆಗಳ ಅದ್ಭುತ ಬೆರಕೆ. ಇಂಟ್ರೊಡಕ್ಷನ್: ಪೀಠಿಕೆಯ ರೂಪದಲ್ಲಿ ನೋಡೋದಾದ್ರೆ ಕವಿ ತನ್ನ ಪತ್ನಿಗೆ ತಾನು ದೂರ ಹೋದಾಗ ಅಳಬಾರ್ದು ಮತ್ತೆ ಸಾರ್ವಜನಿಕವಾಗಿ ದುಃಖ ವ್ಯಕ್ತಪಡಿಸಬಾರ್ದು ಅಂತ ಬಹಳ ಪ್ರೀತಿಯಿಂದ ಸಲಹೆ ನೀಡ್ತಾನೆ. ನಿಖರವಾಗಿ. ಇಲ್ಲಿನ ಪ್ರಮುಖ ವಾದ ಏನಂದ್ರೆ ದೈಹಿಕ ಅನುಪಸ್ಥಿತಿ ಲೈಕ್ ಫಿಸಿಕಲ್ ಆಬ್ಸೆನ್ಸ್ ನಿಜವಾದ ಪ್ರೀತಿಯನ್ನ ಎಂದಿಗೂ ನಾಶ ಮಾಡಲು ಸಾಧ್ಯವಿಲ್ಲ ಅನ್ನೋದು. ಅಂದ್ರೆ ಆ ಭೂಕಂಪ, ಚಿನ್ನ, ದಿಕ್ಸೂಚಿ ಈ ತರದ ಉಪಮೆಗಳನ್ನ ಬಳಸಿದಾರಲ್ವಾ? ಓವರಾಲ್ ಸಮರಿ. ಈ ಕವಿತೆಯ ಒಟ್ಟಾರೆ ಸಾರಾಂಶನ ನಾವು ಒಮ್ಮೆ ಕಣ್ಣಾಡಿಸೋದಾದ್ರೆ, ಕವಿತೆಯ ಹರಿವು ಬಹಳ ತಾರ್ಕಿಕವಾಗಿದೆ ಗೊತ್ತಾ. ಮೊದಲಿಗೆ ಸದ್ಗುಣಶೀಲರ ಶಾಂತ ಮರಣದ ಹೋಲಿಕೆಯೊಂದಿಗೆ ಕವಿತೆ ಶುರುವಾಗುತ್ತೆ. ನಂತರ ಭೂಕಂಪ ಮತ್ತೆ ಗ್ರಹಗಳ ಚಲನೆಯ ನಡುವಿನ ವ್ಯತ್ಯಾಸನ ತಿಳಿಸ್ತಾರೆ. ಆಮೇಲೆ ಸಾಮಾನ್ಯ ಪ್ರೇಮಿಗಳನ್ನ ಟೀಕಿಸ್ತಾರೆ ಅಲ್ವಾ? ಎಕ್ಸಾಕ್ಟ್ಲಿ. ಕೇವಲ ದೈಹಿಕ ಸ್ಪರ್ಶನ ಅವಲಂಬಿಸಿದ ಸಾಮಾನ್ಯ ಪ್ರೇಮಿಗಳನ್ನ ಕವಿ ಟೀಕಿಸ್ತಾನೆ. ಕೊನೆಯದಾಗಿ ಚಿನ್ನ ಮತ್ತು ದಿಕ್ಸೂಚಿಯ ಅಂದ್ರೆ ಕಾಂಪ್ಯಾಸ್ ಉಪಮೆಗಳ ಮೂಲಕ ತಾವು ಭೌತಿಕವಾಗಿ ದೂರವಾದರೂ ತಮ್ಮ ಪ್ರೀತಿ ಹೇಗೆ ಅಭೇದ್ಯವಾಗಿದೆ ಅಂತ ಸಾಬೀತುಪಡಿಸ್ತಾರೆ. ಥೀಮ್ಸ್: ನಾನೀಗ ಕವಿತೆಯ ಮೂಲದಲ್ಲಿರುವ ಥೀಮ್ಗಳನ್ನ ಒಮ್ಮೆ ಓದುತ್ತೇನೆ. ಕಲಿಯುವವರು ಇದನ್ನ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸ್ಪಿರಿಚುವಲ್ ಲವ್, ಸೆಪರೇಷನ್ ವಿದೌಟ್ ಮಾರ್ನಿಂಗ್, ಇಟರ್ನಲ್ ಫೇತ್ಫುಲ್ನೆಸ್, ಯೂನಿಟಿ ಆಫ್ ಸೋಲ್ಸ್, physical love versus spiritual love, metaphysical conceits, calmness and dignity in love, marriage and loyalty, emotional stability, love beyond distance. ಪರೀಕ್ಷೆಯ ದೃಷ್ಟಿಯಿಂದ ಈ 10 ಥೀಮ್ಗಳು ಕವಿತೆಯನ್ನು ಅರ್ಥ ಮಾಡಿಕೊಳ್ಳುವ ಕೀಲಿಕೈಗಳು. ಗಮನಿಸಿ, ಜಾನ್ ಡನ್ ದಾಂಪತ್ಯ ಪ್ರೇಮವನ್ನ ಕೇವಲ ಒಂದು ಸಾಮಾಜಿಕ ಬಂಧವಾಗಿ ನೋಡದೆ ಅದನ್ನ ಒಂದು ಉನ್ನತ, ಪವಿತ್ರ ಮಟ್ಟಕ್ಕೆ ಕೊಂಡೊಯ್ತಾನೆ. ಹೌದು. ಮುಂದೆ ಬರೋ ಪದ್ಯಗಳಲ್ಲಿ ದೈಹಿಕ ಪ್ರೀತಿ ಮತ್ತೆ ಆಧ್ಯಾತ್ಮಿಕ ಪ್ರೀತಿಯ ನಡುವಿನ ಸಂಘರ್ಷನ ಕವಿ ಹೇಗೆ ಬಗೆಹರಿಸ್ತಾನೆ ಅನ್ನೋದ್ರಲ್ಲೇ ಈ ಥೀಮ್ಗಳು ಅಡಗಿವೆ. ಕರೆಕ್ಟ್. ಈಗ ನಾವು ನೇರವಾಗಿ ಪದ್ಯಗಳಿಗೆ ಹೋಗೋಣವಾ? ಖಂಡಿತ. ಸ್ಟ್ಯಾನ್ಸಾ ವೈಸ್ ಎಕ್ಸ್ಪ್ಲನೇಷನ್. ಸ್ಟ್ಯಾನ್ಸಾ 01. As virtuous men pass mildly away and whisper to their souls to go, while some of their sad friends do say, the breath goes now and some say no. ಕವಿತೆಯ ಆರಂಭವೇ ಒಂದು ಬೆರುಗು ಹುಟ್ಟಿಸುತ್ತೆ. ಇಲ್ಲಿ ಕವಿ ಪ್ರೇಮಿಗಳ ಅಗಲಿಕೆಯನ್ನ ಸದ್ಗುಣಶೀಲ ವ್ಯಕ್ತಿಗಳ ಅಂದ್ರೆ ವರ್ಚುವಸ್ ಜನರ ಸಾವಿಗೆ ಹೋಲಿಸ್ತಿದ್ದಾನೆ.
ಒಳ್ಳೆಯ ಪುಣ್ಯವಂತ ವ್ಯಕ್ತಿಗಳು ಸಾಯುವಾಗ ಯಾವುದೇ ಭಯ, ನೋವು ಅಥವಾ ಚೀರಾಟ ಇರೋದಿಲ್ಲ. ಅಂದ್ರೆ ಅವರ ಸಾವು ಎಷ್ಟು ಶಾಂತವಾಗಿರುತ್ತೆ ಅಂದ್ರೆ ಹೌದು, ಪ್ರಾಣ ಹೋಗ್ತಿದೆಯೋ ಇಲ್ವೋ ಅಂತ ಸುತ್ತಲೂ ನಿಂತಿರೋರಿಗೆ ಗೊಂದಲ ಆಗುತ್ತೆ. ಒಬ್ರು ಈಗುಸಿರು ಹೋಯ್ತು ಅಂದ್ರೆ ಮತ್ತೊಬ್ರು ಇಲ್ಲ ಇನ್ನೂ ಇದೆ ಅಂತಾರೆ. ಅಷ್ಟು ಶಾಂತವಾಗೇ ಅವರು ತಮ್ಮ ಆತ್ಮಕ್ಕೆ ದೇಹ ಬಿಟ್ಟು ಹೋಗಲು ಪಿಸುಗೂಡುತ್ತಾರೆ. ಓ, ಅಂದ್ರೆ ಕವಿ ತನ್ನ ಮತ್ತು ತನ್ನ ಪತ್ನಿಯ ನಡುವಿನ ವಿದಾಯ ಕೂಡ ಇದೇ ರೀತಿ ಅತ್ಯಂತ ಶಾಂತವಾಗಿರಬೇಕು, ಯಾವುದೇ ಗದ್ದಲ ಇಲ್ಲದೆ ಇರಬೇಕು ಅಂತ ಬಯಸ್ತಿದ್ದಾನೆ. ಎಕ್ಸಾಕ್ಟ್ಲಿ. ಪ್ರಾಣ ಮತ್ತೆ ದೇಹದ ಅಗಲಿಕೆಯಷ್ಟೇ ಶಾಂತವಾಗಿ ಗಂಡ ಹೆಂಡತಿಯ ಅಗಲಿಕೆಯೂ ಇರಬೇಕು ಅನ್ನೋದು ಇಲ್ಲಿನ ಒಳಾರ್ಥ. ಪ್ರೇಮ ಕವಿತೆಯನ್ನ ಸಾವಿನ ರೂಪಕದಿಂದ ಶುರು ಮಾಡೋದು ಸಾಮಾನ್ಯರಿಗೆ ಹೊಳೆಯದ ವಿಚಾರ. ನಿಜ. ಸ್ಟ್ಯಾನ್ಸಾ 02. So let us melt and make no noise, no tear floods nor sigh tempests move, 'twere profanation of our joys to tell the laity our love. ಇಲ್ಲಿ ಕವಿ ತನ್ನ ಪತ್ನಿಗೆ ನೇರವಾಗಿ ಹೇಳ್ತಾನೆ, ನಾವು ಸದ್ದಿಲ್ಲದೆ ಕರಗಿ ಹೋಗೋಣ. ಮೆಲ್ಟ್ ಆಗೋದು ಅಂದ್ರೆ ಲೈಕ್ ಹಿಮ ಕರಗಿ ನೀರಾದಂತೆ, ಯಾವುದೇ ಶಬ್ದ ಇಲ್ಲದೆ ಸಹಜವಾಗಿ ನಡೆಯುವ ಪ್ರಕ್ರಿಯೆ. ವಿದಾಯ ಹೇಳುವಾಗ ಕಣ್ಣೀರಿನ ಪ್ರವಾಹ ಅಂದ್ರೆ ಟಿಯರ್ ಫ್ಲಡ್ಸ್ ಅಥವಾ ನಿಟ್ಟುಸಿರಿನ ಬಿರುಗಾಳಿ ಬೇಡ ಅಂತಾನಾ? ಹೌದು, ಯಾಕಂದ್ರೆ ಸಾಮಾನ್ಯ ಜನರಿಗೆ ಅಂದ್ರೆ ಲೇಟಿಗಳಿಗೆ ತಮ್ಮ ಪವಿತ್ರ ಪ್ರೀತಿಯನ್ನ ಪ್ರದರ್ಶಿಸೋದು ಆ ಪ್ರೀತಿಗೆ ಮಾಡೋ ಅಪಚಾರ ಅಂತ ವಿವರಿಸ್ತಾನೆ. ಅದನ್ನ ಪ್ರೊಫೈನೇಷನ್ ಅಂತ ಕರೀತಾನೆ. ಇದು ಬಹಳ ಆಳವಾದ ಮಾತು. ನಿಜವಾದ ಪ್ರೀತಿ ಒಳಗಿನಿಂದ ಗಟ್ಟಿಯಾಗಿರ್ಬೇಕೆ ಹೊರತು ಜಗತ್ತಿಗೆ ತೋರಿಸ್ಕೊಳ್ಳುವ ಪ್ರದರ್ಶನ ಆಗ್ಬಾರ್ದು ಅಲ್ವಾ? ದೇವಸ್ಥಾನದೊಳಗಿನ ಪಾವಿತ್ರ್ಯತೆಯನ್ನ ಬೀದಿಗ್ ತಂದು ಹರಾಜಾಕಿದಂತೆ ಆಗತ್ತೆ. ಅಕ್ಷರಶಃ ದಾಂಪತ್ಯದ ಪ್ರೀತಿ ಲೈಕ್ ಒಂದು ರಹಸ್ಯವಾದ ಮತ್ತೆ ಪವಿತ್ರವಾದ ಆಚರಣೆ ಇದ್ದಂತೆ. ಅದಕ್ಕೆ ಸಾರ್ವಜನಿಕ ಕಣ್ಣೀರಿನ ಅಗತ್ಯ ಇಲ್ಲ. ಸ್ಟ್ಯಾನ್ಸಾ 03. Moving of the earth brings harms and fears. Men reckon what it did and meant. But trepidation of the spheres, though greater far, is innocent. ಇಲ್ಲಿ ಪ್ರಕೃತಿಯ ಮತ್ತೆ ಖಗೋಳಶಾಸ್ತ್ರದ ಅದ್ಭುತ ಹೋಲಿಕೆ ಇದೆ. ಭೂಕಂಪ ಆದಾಗ ಜನ ಭಯಪಡ್ತಾರೆ. ಅದು ಎಷ್ಟು ನಾಶ ಮಾಡುತ್ತೋ ಅದರ ಅರ್ಥ ಏನು ಅಂತ ಲೆಕ್ಕ ಹಾಕ್ತಾರೆ. ಇದು ಲೈಕ್ ಸಾಮಾನ್ಯ ಪ್ರೇಮಿಗಳ ಅಬ್ಬರದ ಕಣ್ಣೀರಿನ ಪ್ರೀತಿಯ ಸಂಕೇತ. ಆದ್ರೆ ಗ್ರಹಗಳ ಚಲನೆ, ಎಕ್ಸಾಕ್ಟ್ಲಿ, ಗ್ರಹಗಳ ಚಲನೆ ಅಥವಾ ಆಕಾಶಕಾಯಗಳ ಕಂಪನ ಅಂದ್ರೆ ಟ್ರೆಪಿಡೇಷನ್ ಆಫ್ ದ ಸ್ಫಿಯರ್ಸ್, ಭೂಕಂಪಕ್ಕಿಂತ 100 ಪಟ್ಟು ದೊಡ್ಡದಾದ ಮತ್ತೆ ಶಕ್ತಿಶಾಲಿಯಾದ ವಿದ್ಯಮಾನ. ಆದರೂ ಅದು ಯಾರಿಗೂ ಕೇಡು ಮಾಡೋದಿಲ್ಲ, ಅತ್ಯಂತ ಶಾಂತವಾಗಿರುತ್ತೆ. ಇದು ಕವಿ ಮತ್ತೆ ಅವನ ಪತ್ನಿಯ ಆಧ್ಯಾತ್ಮಿಕ ಪ್ರೇಮನ ಸೂಚಿಸುತ್ತೆ. ಪರೀಕ್ಷೆ ಬರೆಯೋ ಕಲಿಯೋರಿಗೆ ಇದೊಂದು ಬ್ರಹ್ಮಾಸ್ತ್ರವಿದ್ದಂತೆ. ಈ ಭೂಕಂಪ ಮತ್ತೆ ಗ್ರಹಗಳ ಚಲನೆಯ ವ್ಯತ್ಯಾಸನ ಪರೀಕ್ಷೆಯಲ್ಲಿ ಬರೆಯೋದು ಕಡ್ಡಾಯ. ಪ್ರೇಮದ ತೀವ್ರತೆಯನ್ನು ವಿವರಿಸಲು ಗ್ಯಾಲಿಲಿಯೋ, ಕೆಪ್ಲರ್ ಕಾಲದ ಖಗೋಳಶಾಸ್ತ್ರನ ತಂದಿರೋದು ನಿಜಕ್ಕೂ ರೋಮಾಂಚನಕಾರಿ. ಖಂಡಿತ. ಶಾಂತತೆ ಅಂದ್ರೆ ದೌರ್ಬಲ್ಯ ಅಲ್ಲ, ಅಬ್ಬರವಿಲ್ಲದ ಗ್ರಹಗಳ ಚಲನೆಯಷ್ಟೇ ನಮ್ಮ ಪ್ರೀತಿ ಬಲವಾದದ್ದು ಅಂತ ಡನ್ ಇಲ್ಲಿ ಸಾಬೀತುಪಡಿಸಿದ್ದಾರೆ. ಸ್ಟ್ಯಾನ್ಸಾ 04. Dull sublunary lovers love, whose soul is sense, cannot admit absence, because it doth remove those things which elemented it. ಈ ಪದ್ಯದಲ್ಲಿ ಕವಿ ಸಬ್ಲುನರಿ ಲವರ್ಸ್ ಅಂದ್ರೆ ಚಂದ್ರನ ಕೆಳಗಿರುವ ಕೇವಲ ಭೌತಿಕ ಪ್ರಪಂಚಕ್ಕೆ ಸೇರಿದ ಲೌಕಿಕ ಪ್ರೇಮಿಗಳನ್ನು ಟೀಕಿಸ್ತಾನೆ. ಇವರ ಪ್ರೀತಿ ಕೇವಲ ದೈಹಿಕ ಆಕರ್ಷಣೆ ಅಥವಾ ಪಂಚೇಂದ್ರಿಯಗಳ ಮೇಲೆ ನಿಂತಿದೆ. Whose soul is sense ಅಂತಾರಲ್ವಾ, ಅದೇನಾ? ಹೌದು. ಆದ್ದರಿಂದ ದೈಹಿಕ ಅಂತಲವಿದ್ದಾಗ ಇವರ ಪ್ರೀತಿ ನಾಶವಾಗುತ್ತೆ. ಯಾಕಂದ್ರೆ ಅವರ ಪ್ರೀತಿಗೆ ಮೂಲ ಕಾರಣವೇ ದೇಹ. ಆ ದೇಹವೇ ದೂರವಾದರೆ ಪ್ರೀತಿಯೂ ಮಾಯವಾಗುತ್ತೆ. ಅಂದ್ರೆ ಕೇವಲ ದೈಹಿಕ ಆಕರ್ಷಣೆಯ ಪ್ರೀತಿ ಲೈಕ್ ಒಂದು ರೀತಿ ನಮ್ಮ ವೈಫೈ ಕನೆಕ್ಷನ್ ಇದ್ದ ಹಾಗೆ, ರೂಮಿಂದ ಹೊರಗೆ ಹೋದ್ರೆ ಕನೆಕ್ಷನ್ ಕಟ್ ಆಗುತ್ತೆ. ಆದ್ರೆ ಡನ್ ಅವರ ಪ್ರೀತಿ ಸ್ಯಾಟಲೈಟ್ ಕನೆಕ್ಷನ್ ಇದ್ದ ಹಾಗೆ ಎಲ್ಲಿದ್ರೂ ಸಂಪರ್ಕದಲ್ಲಿರುತ್ತೆ ಅಂತ ಹೇಳ್ಬಹುದಾ? ವಾವ್, ಇದು ಇಂದಿನ ಪೀಳಿಗೆಗೆ ಅರ್ಥವಾಗುವ ಅತ್ಯಂತ ನಿಖರವಾದ ಉಪಮೆ. ಹೌದು, ಕೇವಲ ಸ್ಪರ್ಶನೆ ಅವಲಂಬಿಸಿದ ಪ್ರೀತಿ ವೈಫೈ ರೇಂಜ್ ದಾಟಿದ ತಕ್ಷಣ ಒಣಗಿ ಹೋಗುತ್ತೆ. ದೈಹಿಕ ಬಯಕೆ ಮತ್ತು ಆತ್ಮದ ಸಂಪರ್ಕದ ನಡುವಿನ ಬಲವಾದ ವ್ಯತ್ಯಾಸನ ಇಲ್ಲಿ ಸ್ಪಷ್ಟಪಡಿಸಲಾಗಿದೆ. ಸ್ಟ್ಯಾನ್ಸಾ 05. But we, by a love so much refined that ourselves know not what it is, inter-assured of the mind, careless eyes, lips and hands to miss. ಹಿಂದಿನ ಪದ್ಯದ ಲೌಕಿಕ ಪ್ರೇಮಿಗಳಿಗಿಂತ ತಾವಿಬ್ಬರೂ ಹೇಗೆ ಭಿನ್ನ ಅಂತ ಕವಿ ಇಲ್ಲಿ ವಿವರಿಸ್ತಾನೆ. ನಮ್ಮ ಪ್ರೀತಿ ಬಹಳ ಪರಿಶುದ್ಧವಾದದ್ದು. ಆ ಪ್ರೀತಿ ಎಷ್ಟಿದೆ, ಹೇಗಿದೆ ಅಂತ ನಮಗೇ ಸಂಪೂರ್ಣವಾಗಿ ವಿವರಿಸಲು ಸಾಧ್ಯವಿಲ್ಲ ಅಂತಾನೆ. ಅಂದ್ರೆ ಅದು ಮನಸ್ಸುಗಳ ಮೇಲೆ ನಿಂತಿದೆ ಅಲ್ವಾ? ಕರೆಕ್ಟ್. ಇಂಟರ್ ಅಶ್ಯೂರ್ಡ್ ಆಫ್ ದ ಮೈಂಡ್.
ನಮಗೆ ಒಬ್ಬರ ಮೇಲೊಬ್ಬರಿಗೆ ಸಂಪೂರ್ಣ ಮಾನಸಿಕ ಭರವಸೆ ಇದೆ. ಹಾಗಾಗಿ ಕಣ್ಣು, ತುಟಿ, ಕೈಗಳಂತಹ ದೈಹಿಕ ಸ್ಪರ್ಶದ ಅನುಪಸ್ಥಿತಿ ಅವರನ್ನ ಬಾಧಿಸೋದಿಲ್ಲ. ಅಂದ್ರೆ ದೈಹಿಕ ಅಂತರವು ಆತ್ಮಗಳ ಬಂಧನ ಮುರಿಯಲಾರದು. ಕಲಿಯುವವರು ಆ ಸ್ಪಿರಿಚುವಲ್ ಲವ್ ಥೀಮ್ ಬಗ್ಗೆ ಬರೆಯುವಾಗ ಈ ಸಾಲುಗಳನ್ನ ಕಡ್ಡಾಯವಾಗಿ ಉಲ್ಲೇಖಿಸಬೇಕು. ಖಂಡಿತವಾಗಿಯೂ. Stanza 06. Our two souls, therefore, which are one, though I must go, endure not yet a breach, but an expansion, like gold to airy thinness beat. ಕವಿ ಫ್ರಾನ್ಸ್ಗೆ ಹೋಗ್ಲೇಬೇಕಾದ ಅನಿವಾರ್ಯತೆ ಇದೆ. ದೋ ಐ ಮಸ್ಟ್ ಗೋ. ಆದರೆ ದೂರ ಹೋದಾಗ ಇವರ ಪ್ರೀತಿಯಲ್ಲಿ ಯಾವುದೇ ಬಿರುಕು ಬಿಡೋದಿಲ್ಲ. Endure not yet a breach. ಬದಲಿಗೆ ಅದು ವಿಸ್ತಾರವಾಗುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ, ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಯಾಕಂದ್ರೆ ಅವರ ಎರಡು ಆತ್ಮಗಳು ವಾಸ್ತವದಲ್ಲಿ ಒಂದೇ ಆಗಿವೆ. ಈ ಮುಂದಿನ ಸಾಲು ಇದೆಯಲ್ಲ, ಲೈಕ್ ಗೋಲ್ಡ್ ಟು ಏರಿ ಥಿನ್ನೆಸ್ ಬೀಟ್. ಚಿನ್ನನ ಬಡ್ದಾಗ ಅದು ಮುರಿಯೋದಿಲ್ಲ, ಬದಲಾಗಿ ಗಾಳಿಯಷ್ಟು ತೆಳುವಾಗಿ ವಿಸ್ತಾರವಾಗುತ್ತೆ ಅಂತ ಹೇಳ್ತಾರೆ. ಈ ಅದ್ಭುತ ಮೆಟಾಫಿಸಿಕಲ್ ಕಲ್ಪನೆನ ದಯವಿಟ್ಟು ವಿವರಿಸಿ. ಇದು ಇಂಗ್ಲಿಷ್ ಸಾಹಿತ್ಯದ ಅತ್ಯಂತ ಪ್ರಸಿದ್ಧ ಸಾಲುಗಳಲ್ಲೊಂದು ಗೊತ್ತಾ? ಚಿನ್ನ ಅನ್ನೋದು ಒಂದು ಅತ್ಯಮೂಲ್ಯ, ಶುದ್ಧ ಮತ್ತು ತುಕ್ಕು ಹಿಡಿಯದ ಲೋಹ. ಚಿನ್ನದ ಅಕ್ಕಸಾಲಿಗರು ಅದನ್ನು ಸುತ್ತಿಗೆಯಿಂದ ಬಡದಾಗ ಅದು ತುಂಡಾಗೋದಿಲ್ಲ, ಬದಲಿಗೆ ಅತ್ಯಂತ ತೆಳುವಾದ ಹಾಳೆಯಾಗಿ ತನ್ನ ವಿಸ್ತಾರನ ಹೆಚ್ಚಿಸಿಕೊಳ್ಳುತ್ತೆ. ಓ, ಹಾಗಾದ್ರೆ ಇವರ ಪ್ರೀತಿ ಕೂಡ? ಹೌದು. ಕವಿ ಮತ್ತೆ ಅವನ ಪತ್ನಿಯ ಪ್ರೀತಿ ಕೂಡ ಚಿನ್ನದಷ್ಟೇ ಶುದ್ಧ. ಹಾಗಾಗಿ ಭೌತಿಕವಾಗಿ ಸಾವಿರಾರು ಮೈಲಿ ದೂರ ಹೋದ್ರೂ ಆ ಅಂತರ ಪ್ರೀತಿಯನ್ನ ಮುರಿಯೋದಿಲ್ಲ, ಬದಲಿಗೆ ಪ್ರೀತಿಯ ವ್ಯಾಪ್ತಿನ ವಿಸ್ತಾರಗೊಳಿಸುತ್ತೆ. ಎಂತಹ ಅದ್ಭುತ ಹೋಲಿಕೆ! ಕೇವಲ ವಿಜ್ಞಾನ ಅಲ್ಲ, ಲೋಹಶಾಸ್ತ್ರವನ್ನು ಪ್ರೀತಿ ವಿವರಿಸಲು ಬಳಸ್ಕೊಂಡಿದ್ದಾರೆ. ಇದು ನಿಜಕ್ಕೂ ಗ್ರೇಟ್. ಈಗ ಸ್ಟ್ಯಾನ್ಸಾ 07. ಇಫ್ ದೇ ಬಿ ಟೂ, ದೇ ಆರ್ ಟೂ, ಸೋ ಆಸ್ ಇಫ್ ಟ್ವಿನ್ ಕಂಪಸಸ್ ಆರ್ ಟೂ. ದೈ ಸೋಲ್, ದ ಫಿಕ್ಸ್ಡ್ ಫುಟ್, ಮೇಕ್ಸ್ ನೋ ಶೋ ಟು ಮೂವ್, ಬಟ್ ಡಾತ್ ಇಫ್ ದಿ ಅದರ್ ಡೂ. ಇಲ್ಲಿ ಬರುತ್ತೆ ನೋಡಿ, ಕವಿತೆಯ ಅತ್ಯಂತ ಚರ್ಚಿತ ಮತ್ತೆ ಪ್ರಸಿದ್ಧ ಮೆಟಾಫಿಸಿಕಲ್ ಉಪಮೆ, ದಿಕ್ಸೂಚಿ ಅಥವಾ ಕಾಂಪಸ್ನ ಕಲ್ಪನೆ. ದಿಕ್ಸೂಚಿಗೆ ಎರಡು ಕಾಲುಗಳಿರುತ್ತೆ. ಒಂದು ಸ್ಥಿರ ಕಾಲು ಅಂದ್ರೆ ಫಿಕ್ಸ್ಡ್ ಫುಟ್, ಅದು ಪತ್ನಿ. ಮತ್ತೊಂದು ತಿರುಗುವ ಕಾಲು, ಮೂವಿಂಗ್ ಫುಟ್, ಅದು ಕವಿ. ಒಂದ್ ನಿಮಿಷ ಕಾಯ್ರಿ. ಪ್ರೀತಿ, ವಿರಹ, ಭಾವುಕತೆ ಇದ್ರ ಬಗ್ಗೆ ಮಾತಾಡುವಾಗ ಯಾರಾದ್ರೂ ರೇಖಾಗಣಿತದ ಕಾಂಪಾಸ್ನ ತರ್ತಾರಾ? ಪ್ರೇಮ ಕವಿತೆಯಲ್ಲಿ ಗಣಿತದ ಡ್ರಾಯಿಂಗ್ ಉಪಕರಣನ ತರೋದು ಸ್ವಲ್ಪ ವಿಚಿತ್ರ ಎನಿಸ್ತಿಲ್ವಾ? ಕವಿ ಯಾಕೆ ಈ ಒಣ ಉಪಮೆನ ಬಳಸಿದ್ದ? ಮೇಲ್ನೋಟಕ್ಕೆ ಇದು ಒಣ ಉಪಮೆ ಅಂತೆ ಕಂಡ್ರು. ಲೈಕ್, ಆಳವಾಗಿ ಯೋಚಿಸಿದ್ರೆ ಇದಕ್ಕಿಂತ ಶ್ರೇಷ್ಠವಾದ ಉದಾಹರಣೆ ಬೇರೊಂದಿಲ್ಲ. ಹೌದಾ? ಹೌದು. ದಿಕ್ಸೂಚಿಯ ಎರಡೂ ಕಾಲುಗಳು ಮೇಲ್ಭಾಗದಲ್ಲಿ ಶಾಶ್ವತವಾಗಿ ಒಂದಕ್ಕೊಂದು ಬೆಸೆದುಕೊಂಡಿರುತ್ತೆ, ಅದು ಆತ್ಮಗಳು ಒಕ್ಕೂಟ. ಕೆಳಭಾಗದಲ್ಲಿ ಅವು ಬೇರೆಯಾಗಿ ಕಾಣುತ್ತೆ, ಅದು ಭೌತಿಕ ದೇಹಗಳು. ಸ್ಥಿರ ಕಾಲು ಒಂದೇ ಕಡೆ ಇದ್ರೂ ಇನ್ನೊಂದು ಕಾಲು ವೃತ್ತನ ಎಳೆಯಲು ತಿರುಗುವಾಗ ಆ ಸ್ಥಿರ ಕಾಲು ಅದಕ್ಕೆ ಪೂರಕವಾಗಿ ಸ್ಪಂದಿಸುತ್ತೆ, ಅದರ ಚಲನೆಗೆ ಬೆಂಬಲ ನೀಡುತ್ತೆ. ಇದುವೇ ಮೆಟಾಫಿಸಿಕಲ್ ಕಾವ್ಯದ ಶಕ್ತಿ. ತೀರ ಸಂಬಂಧವೇ ಇಲ್ಲದ ಎರಡು ವಸ್ತುಗಳಲ್ಲಿ ಅದ್ಭುತವಾದ ಸಾಮ್ಯತೆನ ಹುಡುಕೋದು. ವಾವ್! ಗಣಿತದ ಉಪಕರಣದಲ್ಲಿ ಎಂತಹ ಮಧುರವಾದ ಪ್ರೇಮಕಾವ್ಯ ಅಡಗಿದೆ. ಈಗ ಸ್ಟ್ಯಾನ್ಸಾ 08. And though it in the center sit, yet when the other far doth roam, it leans and hearkens after it, and grows erect as that comes home. ದಿಕ್ಸೂಚಿಯ ಸ್ಥಿರ ಕಾಲು ಕೇಂದ್ರದಲ್ಲೇ ಅಂದ್ರೆ ಸೆಂಟರ್ನಲ್ಲೇ ಕುಳಿತಿದ್ರು, ತಿರುಗುವ ಕಾಲು ದೂರ ಹೋದಾಗ ಈ ಸ್ಥಿರ ಕಾಲು ಆ ಕಡೆ ವಾಲುತ್ತೆ, ಲೀನ್ಸ್. ಅಂದ್ರೆ ಪತ್ನಿ ಮನೆಯಲ್ಲೇ ಇದ್ರೂ ಅವಳ ಮನಸ್ಸು ಪತಿಯೊಡನೆ ಪ್ರಯಾಣಿಸ್ತಿರುತ್ತೆ. ಓ, ಆತನಿಗಾಗಿ ಕಿವಿಗೊಟ್ಟು ಕಾಯ್ತಿರುತ್ತಲ್ವಾ? ಹಾರ್ಕನ್ಸ್ ಆಫ್ಟರ್ ಇಟ್. ಎಕ್ಸಾಕ್ಟ್ಲಿ. ಮತ್ತೆ ತಿರುಗುವ ಕಾಲು ತನ್ನ ವೃತ್ತನ ಪೂರೈಸಿ ಹತ್ತಿರ ಬಂದಾಗ ಸ್ಥಿರ ಕಾಲು ಮತ್ತೆ ನೆಮ್ಮದಿಯಿಂದ ನೇರವಾಗಿ ನಿಲ್ಲುತ್ತೆ, ಗ್ರೋಸ್ ಇರೆಕ್ಟ್. ಇದು ಪತ್ನಿಯ ನಿಷ್ಠೆ, ಏಕಾಗ್ರತೆ ಮತ್ತೆ ಅವಳು ನೀಡುವ ಭಾವನಾತ್ಮಕ ಬೆಂಬಲನ ತೋರಿಸುತ್ತೆ. ಅಂದ್ರೆ ಪತ್ನಿಯೂ ದೈಹಿಕವಾಗಿ ಮನೆಯಲ್ಲಿದ್ರೂ ಮಾನಸಿಕವಾಗಿ ಪತಿಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಯಾಗಿರ್ತಾಳೆ. ಇದು ದಾಂಪತ್ಯದ ನಿಷ್ಠೆಯನ್ನ ಅದ್ಭುತವಾಗಿ ಚಿತ್ರಿಸುತ್ತೆ. ಸ್ಟ್ಯಾನ್ಸಾ 09. Such wilt thou be to me, who must, like the other foot, obliquely run. Thy firmness makes my circle just, and makes me end where I began. ಇದು ಕವಿತೆಯ ಅಂತಿಮ ಪದ್ಯ. ಕವಿ ಹೇಳ್ತಾನೆ, ನೀನು ಆ ಸ್ಥಿರ ಕಾಲಿನಂತೆ ದೃಢವಾಗಿರೋದ್ರಿಂದಲೇ ನಾನು ತಿರುಗುವ ಕಾಲಿನಂತೆ ನನ್ನ ಪ್ರಯಾಣನ ಯಶಸ್ವಿಯಾಗಿ ಮುಗಿಸಲು ಸಾಧ್ಯ. ಅಂದ್ರೆ ಪತ್ನಿಯ ದೃಢತೆ, ಫರ್ಮ್ನೆಸ್, ಕವಿಯ ಪ್ರಯಾಣನ, ಆ ಸರ್ಕಲ್ನ ಪರಿಪೂರ್ಣಗೊಳಿಸುತ್ತೆ. ಹೌದು.
ಎಲ್ಲಿಂದ ಪ್ರಯಾಣ ಶುರುವಾಯಿತೋ ಅಲ್ಲಿಗೆ ಸುರಕ್ಷಿತವಾಗಿ ಮರಳಿ ಬರುವಂತೆ ಮಾಡುತ್ತೆ. ಇದು ಕೇವಲ ಶಾಶ್ವತ ಪ್ರೀತಿಯನ್ನಷ್ಟೇ ಅಲ್ಲ, ದಾಂಪತ್ಯದಲ್ಲಿ ಒಬ್ಬರನ್ನೊಬ್ಬರು ಹೇಗೆ ಅವಲಂಬಿಸಿದ್ದಾರೆ ಅನ್ನೋದನ್ನ ಸಾರುತ್ತೆ. ಅಂದ್ರೆ ಮನೆಯಲ್ಲಿ ಕಾಯುವ ಪತ್ನಿಯ ನಿಷ್ಠೆ ಮತ್ತೆ ಪ್ರೀತಿಯೇ ದೂರದಲ್ಲಿರುವ ಪತಿಯನ್ನ ಸುರಕ್ಷಿತವಾಗಿ ಮರಳಿ ತರುವ ಶಕ್ತಿ ಮತ್ತೆ ಮಾರ್ಗದರ್ಶಿ ಕವಚವಿದ್ದಂತೆ. ಸರಿಯಾಗಿ ಹೇಳಿದಿರಿ. ಕನ್ಕ್ಲೂಷನ್: ನಾವು ಈ ಅದ್ಭುತ ಕವಿತೆಯ ವಿಶ್ಲೇಷಣೆಯ ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಕವಿತೆಯು ಮೆಟಾಫಿಸಿಕಲ್ ಕಾವ್ಯದ ಮುಕುಟಮಣಿ. ಕೇವಲ ಲೌಕಿಕ ಆಕರ್ಷಣೆಗಿಂತ ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಒಕ್ಕೂಟ ಹೇಗೆ ಶ್ರೇಷ್ಠ ಅಂತ ಡನ್ ಇಲ್ಲಿ ಅದ್ಭುತವಾಗಿ ಸಾಬೀತುಪಡಿಸಿದ್ದಾರೆ. ಖಂಡಿತ. ಕಣ್ಣೀರಿನ ಲೌಕಿಕ ದುಃಖದಿಂದ ಶುರುವಾದ ಕವಿತೆ ಆತ್ಮಗಳ ಶಾಶ್ವತ ಒಕ್ಕೂಟದೊಂದಿಗೆ ಪೂರ್ಣಗೊಳ್ಳುತ್ತೆ ಅಲ್ವಾ? ಹೌದು. ಆ ದಿಕ್ಸೂಚಿ, ಚಿನ್ನ, ಭೂಕಂಪ, ಗ್ರಹಗಳ ಚಲನೆ ಇವೆಲ್ಲವೂ ಪ್ರೀತಿನ ವಿವರಿಸುವ ಹೊಸ ಮತ್ತೆ ಬಲವಾದ ಭಾಷೆಯಾಗಿ ಇಲ್ಲಿ ಬಳಕೆಯಾಗಿವೆ. ನಿಜಕ್ಕೂ ಪ್ರೀತಿ ಅನ್ನೋದು ಕೇವಲ ಭಾವುಕತೆ ಅಲ್ಲ, ಅದರಲ್ಲಿ ಎಷ್ಟೊಂದು ತರ್ಕ ಮತ್ತೆ ಬುದ್ಧಿಮತ್ತೆ ಅಡಗಿದೆ ಅಂತ ಈ ಕವಿತೆ ತೋರ್ಸ್ಕೊಡುತ್ತೆ. ಪರೀಕ್ಷೆ ಎದುರಿಸ್ತಿರುವ ಎಲ್ಲಾ ಕಲಿಯುವವರಿಗೂ ನಮ್ಮ ಕಡೆಯಿಂದ ಶುಭಾಶಯಗಳು. ಈ ಡೀಪ್ ಡೈವ್ ನಿಂಗೆ ಉಪಯುಕ್ತ ಎನಿಸಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಇಂತಹದ್ದೇ ರೋಚಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. If you find this explanation of a valediction forbidding mourning helpful, kindly subscribe to this YouTube channel for more English literature and literary theory lectures.